ರಾಶಿಯಲ್ಲಿ ಹೋಗ್ತೀಯಾ? ಯಾವಾಗಲೂ ನಿಮ್ಗೆ ಆಪ್ಷನ್ ಇರ್ತದೆ, ಯಾವಾಗಿಲ್ಲ. ನಾನು ನನ್ನ ದೇವರ ಆಜ್ಞೆಯಂತೆ ನಡೆಯೋಣಂತೇಳಿ ನೀನು ಯಾವಾಗ ಗಟ್ಟಿ ಮನಸ್ಸು ಮಾಡ್ತಾ ಇದ್ದೀಗೋ, ನಿಜವಾಗಲೂ ನೀನು ದೇವ್ರ ಪ್ರೀತಿ ಮಾಡ್ತೀನಿ, ಅದೇ ಗುರುತು. ಹಲ್ಲೆಲೂಯಾ. ಕೇಳಿಸ್ತಿಲ್ಲ? ಹಲ್ಲೆಲೂಯಾ. ಎಷ್ಟು ಜನ ನಾನು ನಿಜವಾಗಲೂ ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರಂತ ತಿಳ್ಕೊಳ್ಬೇಕಂತಿದ್ದೀನಿ. ನಾನು ನಿಜವಾಗಲೂ ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಂತ ತಿಳ್ಕೊಳ್ಬೇಕಂತ ಎಷ್ಟು ಜನಕ್ಕೆ ಆಸೆ ಇದೆ? ಎಷ್ಟು ಜನಕ್ಕೆ ಆಸೆ ಇದೆ? ಐ ರಿಯಲಿ ಲವ್ ಜೀಸಸ್. ಮೇಲ್ಮೇಲೆ ಪ್ರೀತಿ ಅಲ್ಲ, ಇಲ್ಲಿದ್ದ ಪ್ರೀತಿ ನಾನು ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ ಏನು ಗುರುತು ನಿಮ್ಮಲ್ಲಿ ನನ್ನಲ್ಲಿ ದೇವರು ಎಕ್ಸ್ಪೆಕ್ಟ್ ಮಾಡ್ತಾನೆ. ಯೋಹಾನ್ ಸುವಾರ್ತೆ ತೆಗಿರಿ. ಯೋಹಾನ್ ಸುವಾರ್ತೆಯಲ್ಲಿದೆ ನೋಡ್ರಿ. ಯೋಹಾನ 14ನೇ ಅಧ್ಯಾಯ. ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ ತೆಗಿರಿ. ಅದರ 23ರಿಂದ ಓದ್ರಿ. ಯಾರಾದರೂ ನನ್ನನ್ನು ಪ್ರೀತಿಸುವವರಾದರೆ ಕೇಳಿ, ಲಕ್ಷ್ಯ ಕೊಟ್ಟು ಕೇಳಿ, ನನ್ನ ಮಾತನ್ನು ಕೈಕೊಂಡು ನಡೆಯುವರು. ಆಹಾ, ಎಸ್, ಆಹಾ. ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತುಗಳನ್ನು ಕೈಕೊಂಡು ನಡೆಯುವುದಿಲ್ಲ. ಆಹಾ, ಜೋರಾಗಿ ಕೈ ತಟ್ಟುವ ಶಬಾಬಾ ಬಾಬಾ, ಜೋರಾಗಿ ಕೈಗಳನ್ನು ತಟ್ಟುವ ಶಿಖಲ ಬಾಬಾ ಬಾಬಾ. ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ಲಕ್ಷ್ಯ ಕೊಡಿ ನನ್ನ ಕಡೆಗೆ. ಯೇಸು ಸ್ವಾಮಿ ಹೇಳ್ತದೆ. ನೀವು ನೋಡ್ರಿ, ಕರೆಕ್ಟಾಗಿ ನೋಡ್ರಿ, ಕರೆಕ್ಟಾಗಿ ನೋಡ್ರಿ. ಇಡೀ ಬೈಬಲೇ ನೀವು ನೆರವೇರಿಸೋದಕ್ಕೆ 2 ಚಾಬಿ ಇದೆ ನಿಮ್ಮ ಮುಂದೆ, 2 ಕೀ ಇದೆ. ಇವೆರಡು ನೀವು ಕರೆಕ್ಟ್ ಕಲ್ತ್ಕೊಂಡ್ಬಿಟ್ರೆ ನಾನು ದೇವ್ರ ಮುಂದೆ ನಿಂತು ಹೇಳ್ತೇನೆ, ನಿನ್ನ ಭಾಳ ಸ್ವರ್ಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಲೈಫ್ ಎಕ್ಸ್ಪೀರಿಯನ್ಸನ್ನು ಸೇರಿಸಿ ಹೇಳ್ಕೊಡ್ತೇನೆ, ಯಾಕೆ ನಿಮ್ಗೆ ಅರ್ಥ ಆಗಬೇಕು. ನನ್ನ ಜೀವಿತ ಅನುಭವನ ಹಂಚ್ಕೊಳ್ತಾ ಇದ್ದೀನಿ ನಾನು. ಇದು ದೇವರು ನಿಮ್ಮ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನ. ಯಾಕೆ ನಿಮ್ಮನ್ನು ಇಷ್ಟೆಲ್ಲ ಕಷ್ಟಪಟ್ಟು ಶಿಲ್ಬೆ ಮೇಲೆ ಮೈಯೆಲ್ಲ ರಕ್ತ 6 ತಾಸು ಒದ್ದಾಡಿ ಮೈಯೆಲ್ಲ ಗಾಯ, ವಿಷದ ಮುಳ್ಳಿನ ಸೆರಕಿ, ದಪ್ಪ ಮೊಳೆಗಳಿಂದ ಜಜ್ಜಲ್ಪಟ್ಟು ಭಾರ ಶಿಲಿಬೆ ಹೊರಿ ಮುಖದ ಮೇಲೆ ಉಗುಳಿಸ್ಕೊಂಡು ಕ್ಯಾಕಿರಿಸಿ ಮೈ ಗುದ್ದು ತಿಂದು ಆತನ ಗಡ್ಡ ಎಳೆದ್ರು, ಉಳ್ಳಿ ರಸ ಕೊಟ್ಕೊಂಡು ನಿನ್ನ ಜಾಗದಲ್ಲಿ ಚಪ್ಪಲ್ಪಟ್ಟನಲ್ಲ. ಅದಕ್ಕೆ ಇವತ್ತು ದೇವರು ಬದಲಾಗಿ ನಿನ್ನಿಂದ ಏನು ಕೇಳ್ತದನ? ನೀನು ನನ್ನನ್ನು ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಮನಸ್ಸಿನ ಪ್ರೀತಿಸಿ. ಹಲ್ಲೆಲೂಯಾ. ಕೇಳಿಸ್ತಿಲ್ಲ? ಹಲ್ಲೆಲೂಯಾ. ಈ ಮಧ್ಯಾಹ್ನ ದೇವರು ನಿನ್ನ ಪ್ರೀತಿ ಕೇಳ್ತದನ. ನೀನು ನಿಜವಾಗಲೂ ಆತನನ್ನು ಪ್ರೀತಿ ಮಾಡಿದ್ರೆ ಯಾವ ಮಟ್ಟಿಗಾದರೂ ತ್ಯಾಗ ಮಾಡೋಕ್ಕೆ ಸಿದ್ಧ ಆಗ್ತೀರಿ. 8 ವರ್ಷಗಳ ಕಾಲ ಪ್ರೀತಿ ಮಾಡಿದ ಮಗಳು, ಭಾಳ ಕಷ್ಟಪಟ್ಟೆ. ದೇವ್ರ ಹತ್ರ ಹೇಳಿದೆ, ದೇವರೇ ನನ್ನ ಕೈಲಾಗ್ತಾ ಇಲ್ಲ, ಒಂದು ಕೆಲಸ ಮಾಡು, ಆ ಮಗಳಿಗೆ ಬೇರೆ ಕಡೆ ಮದುವೆ ಸೆಟ್ ಹಂಗೆ ಮಾಡಿಬಿಡು. ತೀಡ್ದೆ, ವಾರದಲ್ಲೇ ಮದುವೆ ಸೆಟ್ ಆಗಬೇಕು. ಕೇಳಿಸ್ತಿಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ದೇವ್ರನ್ನ ಪ್ರೀತಿ ಮಾಡಕ ಎಷ್ಟರ ಮಟ್ಟಿಗೆ ನಾವು ತಗ್ಗಿಸ್ಬೇಕು, ಎಷ್ಟರ ಮಟ್ಟಿಗೆ ಆತನ ಆಜ್ಞೆಗೆ ವಿಧೇಯರಾಗಬೇಕಂದ್ರೆ ಎಲ್ಲದಕ್ಕೂ ರೆಡಿ ಆಗಬೇಕು. ಹಲ್ಲೆಲೂಯಾ. ಅದೇ ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಶಕ್ತಿಯಿಂದ ದೇವರನ್ನ ಪ್ರೀತಿ ಮಾಡಿ. ಹಲ್ಲೆಲೂಯಾ. ಕೇಳಿಸ್ತಿಲ್ಲ? ಹಲ್ಲೆಲೂಯಾ. ಇವತ್ತು ಯಾವನನ್ನ ನೀನು ಹೆಚ್ಚು ಪ್ರೀತಿ ಮಾಡ್ತಾ ಇದ್ದಿ? ಮೊಬೈಲ್ ಕೈಯಲ್ಲಿ ಹಿಡಿದ್ರೆ ಗಂಟೆಗಳು ಮೊಬೈಲ್ ಹತ್ರ ಪ್ರೀತಿ ಹೋಗ್ತಾ ಇದೇನೋ? ಒಂದು ಹುಡುಗನ ಹತ್ರ ಒಂದು ವೇಳೆ ಏನಾದರೂ ಮೆಸೇಜ್ ಬಂದ ಕೂಡಲೇ ಪಟ್ನೆ ಅಟ್ರಾಕ್ಷನ್ ಹೋಗ್ಬೇಡ್ರಿ. ಈ ಯವನ ಪ್ರಾಯದಲ್ಲಿ ಭಾಳ ಅಟ್ರಾಕ್ಷನ್ ಇರ್ತತೆ. ಯಾವ್ದು ಅದನ್ನ ಇಷ್ಟಪಡ್ತಾರೆ, ಭಾಳ ಅಟ್ರಾಕ್ಷನ್ ಇರ್ತದೆ. ನಿನ್ನಗಿಂತ ನೀನು ಹೆಚ್ಚಾಗಿ ದೇವರನ್ನ ಪ್ರೀತಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಮಕ್ಕಳು, ಇವತ್ತಾದರೆ ನೀನು ಯಾವುದನ್ನ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದ? ನೀನು ಯಾವುದನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀವೋ ಅದರ ಹತ್ರ ಹೆಚ್ಚು ಟೈಮ್ ಕೊಡ್ತೀರಿ. ನೀನು ಜೀಸಸ್ನ ಹೆಚ್ಚಾಗಿ ಪ್ರೀತಿ ಮಾಡಿದ್ರೆ ನೀನು ಜೀಸಸ್ಗೆ ಹೆಚ್ಚಾಗಿ ನಿನ್ನ ಸಮಯನ ಕೊಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಇವತ್ತು ನಿಜವಾಗಲೂ ನನ್ನ ದೇವ್ರನ್ನ ಯಥಾರ್ಥವಾಗಿ ಪ್ರೀತಿ ಮಾಡೋಕ್ಕಾಗಿ ನನ್ನನ್ನೇ ಒಪ್ಪಿಸುತ್ತೇನಂತ ಹೇಳಿ ಒಪ್ಪಿಸುತ್ತೀನಿ. ಯಥಾರ್ಥವಾಗಿ ನಿಮ್ಮ ಹೃದಯ ದೇವರು ನೋಡ್ತದ, ನಿಮ್ಮ ಹೃದಯ ಸ್ವಾಮಿ ನೋಡ್ತದನ. ಈ 2 ಆಜ್ಞೆಗಳನ್ನು ನೀವು ಸರಿಯಾಗಿ ಕಲ್ತ್ಕೊಂಡ್ಬಿಟ್ರೆ 2 ಚಾಬಿ.
ನಿನ್ನ ಮನಸ್ಸಿನ ಆಶೆಗಳು, ನಿನ್ನ ಹೃದಯದ ಬಯಕೆಗಳು ಯಾವ ರೀತಿ ದೇವರು ನೆರವೇರಿಸ್ತಾನ ವಾಕ್ಯ ತೋರಿಸೇ ಬಿಡುತ್ತೆ. ಕೀರ್ತನೆ 37 ಪಟ್ನೆ, ಕೀರ್ತನೆ 37 ಮುಗಿಸ್ದೆ. ಕೀರ್ತನೆ 37ಗೆ ಬರ್ರಿ. ಕೀರ್ತನೆ 37 ಶಬಾಬಾಬಾ ಶಕಬಾಬಾಬಾಬಾಬಾಬಾ. ಕೀರ್ತನೆ 37 ಶಿಕಬಾಬಾಬಾ. 4ನೇ ವಾಕ್ಯ ಹೋದ್ರಿ. ಆತನು ನಿನ್ನ ಇಷ್ಟಾರ್ಥಗಳನ್ನು ಜೋರಾಗಿ ಕೈತಟ್ಟುವ ದೇವರಿಗೆ ಶಬಾಬಾಬಾಬಾಬಾ, ಜೋರಾಗಿ ಕೈತಟ್ಟುವ ಶಕಬಾಬಾಬಾಬಾ. ಯೆಹೋವನಲ್ಲಿ ಯಾರು ಸಂತೋಷಿಸುತ್ತಾರೋ, ದೇವರ ಪ್ರೀತಿಯಲ್ಲಿ ಯಾರು ಸಂತೋಷದಲ್ಲಿ ಮುಳುಗ್ತಾರೋ ಅವರ ಇಷ್ಟಾರ್ಥಗಳನ್ನು ಎಳೆಯಾಗಿ ಕರ್ತನು ನೆರವೇರಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಬೇಕಾ ದೇವರು? ನೆರವೇರಿಸ್ಬೇಕಮ್ಮ? ಎಷ್ಟು ಜನ ಕೈ ಎತ್ತಿ ನನ್ನ ಇಷ್ಟಾರ್ಥಗಳೆಲ್ಲ ಅಷ್ಟು ನನ್ನ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸ್ಬೇಕಂತ ಎಷ್ಟು ಜನ ಬಯಸ್ತೀರಿ? ಎಷ್ಟೆಲ್ಲ ಇಷ್ಟಾರ್ಥಗಳು ಇಟ್ಟುಕೊಂಡು ಇಲ್ಲಿ ಬಂದಿದ್ದೀರಿ. ಮಕ್ಕಳು ಜಾಬ್ ಆಗಬೇಕು, ನನಗೆ ಒಳ್ಳೆ ಫಸ್ಟ್ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು, ನನ್ನ ಭವಿಷ್ಯ ಚೆನ್ನಾಗಿರಬೇಕು, ನನಗೆ ಮದುವೆ ಆಗುವಂಥ ಹುಡುಗ, ದೇವರಲ್ಲಿ ಒಳ್ಳೆ ಭಕ್ತಿ ಇರುವ ಮಗ, ಒಳ್ಳೆ ಜಾಬಲ್ಲಿರುವ ಮಗ, ಒಳ್ಳೆ ಮನೆತನದಲ್ಲಿರುವ ಮಗ, ಏನೆಲ್ಲ ಕನಸು ಕಟ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀರೋ ಅದೆಲ್ಲ ನೆರವೇರ್ಸಕ್ಕಾಗಿ ದೇವರ ರೆಡಿ ಆಗೋಣ. ಆದರೆ ದೇವರಲ್ಲಿ ನೀನು ಸಂತೋಷ ಪಡಕ್ಕಾಗಿ ನೀನು ರೆಡಿ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ.